ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನ್ಯೂ ಸಿಲೆಬಸ್ 6ನೇ ತರಗತಿಯ ಕುತೂಹಲ ವಿಜ್ಞಾನ ಪಠ್ಯಪುಸ್ತಕದ 2ನೇ ಅಧ್ಯಾಯವಾದ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಪಾಠದ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಈ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಮುಖಾಂತರ ಶೇರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಾಟ್ಸಪ್ ಮುಖಾಂತರ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ತಪ್ಪದೆ ಮಾಡಿರಿ. ಅದೇ ರೀತಿ ಕೋಷ್ಟಕ 2.1 ಪುಸ್ತಕದಲ್ಲಿ ಇದನ್ನು ಕೊಟ್ಟಿದ್ದಾರೆ. ನಮ್ಮ ಸುತ್ತಮುತ್ತಲಿನ ವಿವಿಧ ಸಸ್ಯಗಳನ್ನು ವೀಕ್ಷಣೆ. ಸೊ ಇದನ್ನ ತುಂಬಿದ್ದೀನಿ. ಇಲ್ಲಿ ಕಂದು ಬಿಳಿ ಬರುತ್ತೆ ಮೊದಲನೇದರಲ್ಲಿ. ಅದಾದ್ಮೇಲೆ ತುಳಸಿಯಲ್ಲಿ ಹಸಿರು ಎಲೆಗಳು ಬರುತ್ತೆ. ದಾಸವಾಳಗಳಲ್ಲಿ ಜೋಡಿ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಕೆಂಪು ಬಿಳಿ ಹಳದಿ ಬಣ್ಣದ ಹೂಗಳಿರುತ್ತವೆ. 4ನೇದು ಜೋಡಿ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಹೂಗಳು ಯಾವ್ದಿರುತ್ತೆ? ಬಿಳಿ. ಅದಾದ್ಮೇಲೆ ಹಸಿರು ಎಲೆಗಳು. ಈ ಟೇಬಲ್ ನ ತುಂಬಿಕೊಳ್ಳಿ. ಅದೇ ರೀತಿ ಮುಂದಿನ ಕೋಷ್ಟಕ 2.2 ನಮ್ಮ ಸುತ್ತಲಿನ ವಿವಿಧ ಪ್ರಾಣಿಗಳ ವೀಕ್ಷಣೆಗಳು. ಇರುವೆ ನಡೆಯುತ್ತದೆ ಮತ್ತು ಓಡುತ್ತದೆ. ಆಯ್ತಾ? ಇರುವೆ ಏನ್ ಮಾಡ್ತದೆ? ನಡೆಯುತ್ತೆ, ಓಡುತ್ತೆ. ಹಸು ವಾಸಸ್ಥಾನ ಎಲ್ಲಿದೆ? ನೆಲದ ಮೇಲಿನ ದನಗಳ ಕೊಟ್ಟಿಗೆಯಲ್ಲಿ ಹಸು ಇರುತ್ತೆ. ಅದಾದ್ಮೇಲೆ ಅದು ಕೂಡ ನಡೆಯುತ್ತದೆ, ಹಸು ಓಡುತ್ತದೆ. ಅದಾದ್ಮೇಲೆ ಯಾವುದಾದ್ರೂ ವೀಕ್ಷಣೆ ಮತ್ತು ಗುಣಗಳು. ಯಾವುದು? 2 ಕೊಂಬುಗಳನ್ನು ಹೊಂದಿದೆ. ಯಾವುದು? ಹಸು. ಅದಾದ್ಮೇಲೆ ಕೋಷ್ಟಕ 2.3 ಸಸ್ಯದ ಎತ್ತರ ಮತ್ತು ಕಾಂಡದ ಸ್ವಭಾವದ ಆಧಾರದ ಮೇಲೆ ಸಸ್ಯಗಳನ್ನು ಗುಂಪುಗೂಡಿಸುವಿಕೆ. ಆಯ್ತಾ? ನಾನು ಬರೆದಿದ್ದೀನಿ 4, 5, 6 ಬದನೆಕಾಯಿ, ಕುಂಬಳಕಾಯಿ, ಹಲಸು, ನೆಲ್ಲಿಕಾಯಿ ಇವುಗಳನ್ನೆಲ್ಲ ಬರೆದಿದ್ದೇನೆ ನಾನು. ಸೊ ನೀವು ಕೂಡ ಅದೇ ರೀತಿ ಬರ್ಕೊಳ್ಳಿ, ಅಥವಾ ನೀವು ಬೇರೆ ಯಾವ್ದಾದ್ರು ಸಸ್ಯಗಳನ್ನ ಬರೆದ್ರು ನಡೆಯುತ್ತದೆ. ಅದೇ ರೀತಿ ಕೋಷ್ಟಕ 2.4 ಬೇರುಗಳು ಮತ್ತು ಎಲೆಯ ನಾಳ ವಿನ್ಯಾಸದ ವಿಧಗಳು. ಸೊ ಇದರಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸಸ್ಯದ ಹೆಸರು, ಎಲೆಯ ನಾಳ ವಿನ್ಯಾಸದ ವಿಧ, ಜಾಲಬಂಧ ಅಥವಾ ಸಮಾಂತರ, ಬೇರಿನ ವಿಧ, ತಂತು ಬೇರು ಅಥವಾ ತಾಯಿ ಬೇರು. ಮೊದಲನೇದವರು ಕೊಟ್ಟಿದ್ದಾರೆ. 2ನೇದು ಮಾವಿನ ಹಣ್ಣು ಅಂದ್ರೆ ಮಾವಿನ ಮರ, ಜಾಲಬಂಧ ಇರುತ್ತದೆ. ಅದಾದ್ಮೇಲೆ ತಾಯಿ ಬೇರು. 3ನೇದು ಗೋಧಿ, ಸಮಾಂತರ, ತಂತು ಬೇರು. 4ನೇದು ಬೀನ್ಸ್ ಅಥವಾ ಕಿಡ್ನಿ ಬೀನ್ಸ್ ಅಂತ ಏನ್ ಕರಿತಿರಲ್ಲ, ರಾಜ್ಮಾ, ಜಾಲಬಂಧವಾಗಿರುತ್ತದೆ, ತಾಯಿ ಬೇರನ್ನು ಹೊಂದಿರುತ್ತದೆ. 5 ಭತ್ತ, ಸಮಾಂತರ, ತಂತು ಬೇರನ್ನು ಹೊಂದಿರುತ್ತದೆ. ಅದೇ ರೀತಿ ಕೋಷ್ಟಕ 2.5 ಪ್ರಾಣಿಗಳಲ್ಲಿ ಚಲನೆ ಮತ್ತು ಬಳಸಿದ ದೇಹದ ಭಾಗಗಳು. ಯಾವುದು? ಇರುವೆ ಚಲನೆಯ ವಿಧ, ನಡೆಯುತ್ತದೆ ಮತ್ತು ಓಡುತ್ತದೆ. ಚಲನೆಗೆ ಬಳಸಿದ ದೇಹದ ಭಾಗಗಳು ಕಾಲುಗಳು. ಅದೇ ರೀತಿ ಇಲ್ಲಿ ಮೀನು ಬರುತ್ತೆ, ಈಜುತ್ತದೆ, ಈಜುರೆಕ್ಕೆ. ಅದೇ ರೀತಿ ಇತರೆ ಯಾವ ಪ್ರಾಣಿ? ಜಿಂಕೆ ಕೊಟ್ಟಿದ್ದೇನೆ. ಹದ್ದು, ಜಿಂಕೆ ಏನ್ ಮಾಡುತ್ತೆ? ನಡೆಯುತ್ತದೆ, ಓಡುತ್ತದೆ ಕಾಲುಗಳಿಂದ. ಹದ್ದು ಏನ್ ಮಾಡುತ್ತದೆ? ಹಾರುತ್ತದೆ. ಯಾವುದರಿಂದ? ರೆಕ್ಕೆಗಳಿಂದ. ಸೊ ಅದೇ ರೀತಿ ಕೋಷ್ಟಕ 2.6 ಬೇರೆ ಬೇರೆ ಪ್ರದೇಶಗಳಲ್ಲಿ ಕಂಡುಬರುವ ಪ್ರಾಣಿಗಳು ಮತ್ತು ಸಸ್ಯಗಳು. ಮರುಭೂಮಿಯಲ್ಲಿ ಹಾವು ಕೂಡ ಕಂಡುಬರುತ್ತೆ. ಆಯ್ತಾ? ಪರ್ವತಗಳ ಮೇಲೆ ದೇವದಾರು ಅವ್ರು ಕೊಟ್ಟಿದ್ದಾರೆ, ನಾವು ಹಿಮಚಿರತೆ ಕಂಡು ಬರುತ್ತದೆ. ಸಾಗರದಲ್ಲಿ ಮೀನು, ತಿಮಿಂಗಲು ಕೂಡ ಕಂಡು ಬರುತ್ತೆ. ಕಾಡಿನಲ್ಲಿ ಆನೆ ಕಂಡು ಬರುತ್ತದೆ. ಆಯ್ತಲ್ವಾ? ಅದೇ ರೀತಿ ಇನ್ನು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ನಮ್ಮ ಕಲಿಕೆ ವಿಸ್ತರಿಸಿಕೊಳ್ಳೋಣ. ಮೊದಲನೇದು, ಇಲ್ಲಿ 2 ವಿಧದ ಬೀಜಗಳಿವೆ. ಈ ಸಸ್ಯಗಳು, ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತೀರಿ? ಎ ಗೋಧಿ, ಬಿ ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಕೊಟ್ಟಿದ್ದಾರೆ. ಸಸ್ಯದ ಹೆಸರು, ಬೇರುಗಳು, ಎಲೆಯ ನಾಳ ವಿನ್ಯಾಸ. ಗೋಧಿ ತಂತು ಬೇರು ಸಮಾಂತರವಾಗಿರುತ್ತದೆ. ರಾಜ್ಮಾ ಕಿಡ್ನಿ ಬೀನ್ಸ್ ಅಥವಾ ತಾಯಿ ಬೇರು ಜಾಲಬಂಧವನ್ನ ಎಲೆಗಳ ವಿನ್ಯಾಸವಾಗಿ ಹೊಂದಿರುತ್ತದೆ. ಇದು ಮೊದಲನೇ ಪ್ರಶ್ನೆಯ ಉತ್ತರ. ಅದೇ ರೀತಿ 2ನೇ ಪ್ರಶ್ನೆ, ಕೆಲವು ಪ್ರಾಣಿಗಳ ಹೆಸರುಗಳನ್ನು ಕೆಳಗೆ ನೀಡಲಾಗಿದೆ. ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಗುಂಪು ಮಾಡಿ ಎ ಎಂದು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೆಯಿರಿ ಮತ್ತು ಬಿ ಎಂದು ಗುರುತಿಸಲಾಗದ ಜಾಗದಲ್ಲಿ ನೆಲವಾಸಿ ಪ್ರಾಣಿಗಳನ್ನು ಹೆಸರು ಬರೆಯಿರಿ. ಸಿ ಭಾಗದಲ್ಲಿ 2 ಆವಾಸ ಸ್ಥಾನಗಳಲ್ಲಿರುವ ವಾಸಿಸುವ ಪ್ರಾಣಿಗಳ ಹೆಸರನ್ನು, ಅಂದ್ರೆ ಉಭಯವಾಸಿ ಪ್ರಾಣಿಗಳಂತಾರೆ ಅವಕ್ಕೆ. ಕುದುರೆ, ಡಾಲ್ಫಿನ್, ಕಪ್ಪೆ, ಕುರಿ, ಮೊಸಳೆ, ಅಳಿಲು, ತಿಮಿಂಗಲು, ಎರೆಹುಳು, ಪಾರಿವಾಳ, ಆಮೆ. ಆಯ್ತಾ? ನಾವೇನ್ ಮಾಡೋಣ? ಎ ಯಾವ್ದಿದೆ? ಜಲವಾಸಿಗಳು. ಯಾವುದು? ಡಾಲ್ಫಿನ್ ಮತ್ತು ತಿಮಿಂಗಲು. ಅದೇ ರೀತಿ ಇನ್ನು ಬಿ ಯಾವ್ದಿದೆ? ನೆಲವಾಸಿ. ನೆಲವಾಸಿ ಯಾವುದು? ಕುದುರೆ, ಕುರಿ, ಅಳಿಲು, ಎರೆಹುಳು, ಪಾರಿವಾಳ. ಇದು ನೆಲವಾಸಿಗಳು. ಅದೇ ರೀತಿ ಇನ್ನು ಸಿ ಭಾಗದಲ್ಲಿ 2 ಅವಸ್ಥಾನ. ಕಪ್ಪೆ ನೀರಲ್ಲಿ ಕೂಡ ಇರುತ್ತೆ, ನೆಲದ ಮೇಲೆ ಕೂಡ ಇರುತ್ತೆ. ಮೊಸಳೆ ನೀರಲ್ಲೂ ಇರುತ್ತೆ, ನೆಲದ ಮೇಲೂ ಇರುತ್ತೆ. ಆಮೆ ನೀರಲ್ಲೂ ಇರುತ್ತೆ, ನೆಲದ ಮೇಲೂ ಇರುತ್ತೆ. 3ನೇ ಪ್ರಶ್ನೆ,
ಮಗುವಿನ ತಾಯಿ ಕೈತೋಟವನ್ನು ನಿರ್ವಹಿಸುತ್ತಾರೆ. ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನು ಅಗೆಯುತ್ತಿದ್ದರು. ಮೂಲಂಗಿ ಒಂದು ರೀತಿಯ ಬೇರು ಎಂದು ಮನುವಿಗೆ ಹೇಳಿದರು. ಮೂಲಂಗಿಯನ್ನು ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಎಂದು ಬರೆಯಿರಿ. ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಯಾವ ರೀತಿಯ ನಾಳ ವಿನ್ಯಾಸವನ್ನು ನೀವು ನಿರೀಕ್ಷಿಸಬಹುದು ಅಂತ ಇದೆ. ಆಯ್ತಾ? ಉತ್ತರ ಮೂಲಂಗಿ ಅಥವಾ ರ್ಯಾಡಿಶ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಮೂಲಂಗಿ ತಾಯಿ ಬೇರು ಹೊಂದಿರುತ್ತದೆ. ಮೂಲಂಗಿಯ ತಿನ್ನಬಹುದಾದ ಭಾಗವೇ ತಾಯಿ ಬೇರು ಆಗಿದ್ದು ಇದು ಬೇರಿನಿಂದ ರೂಪುಗೊಂಡ ದಪ್ಪದ ಭಾಗವಾಗಿರುತ್ತದೆ. ಅದೇ ರೀತಿ ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುತ್ತದೆ. ಇಲ್ಲಿ ಕೇಳಿದಾರೆ ಅವರು. ಅದಾದ್ಮೇಲೆ ಜಾಲಬಂಧ ನಾಳ ವಿನ್ಯಾಸದಲ್ಲಿ ಎಲೆಗಳಲ್ಲಿ ನಾಳಗಳು ಜಾಲದಂತಿರುವುದಾಗಿ ಕಾಣಿಸುತ್ತದೆ. ಇದು 3ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು 4ನೇ ಪ್ರಶ್ನೆ. ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನು ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ. ಈ ವ್ಯತ್ಯಾಸಗಳಿಗೆ ಕಾರಣಗಳೇನು? ಪರ್ವತ ಮೇಕೆ ಎ, ಬಿ ಬಯಲು ಸೀಮೆಯಲ್ಲಿ ಕಂಡುಬರುವ ಮೇಕೆ. ನಾನು ಬರೆದಿದ್ದೀನಿ. ಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಪರ್ವತ ಮೇಕೆ, ಬಯಲು ಸೀಮೆಯಲ್ಲಿ ಕಂಡುಬರುವ ಮೇಕೆ. ರೋಮಗಳು ದಟ್ಟ ಮತ್ತು ನಾರಿನಂತಹ ರೋಮಗಳು, ಹಗುರವಾದ ಮತ್ತು ಚಿಕ್ಕ ರೋಮಗಳು ಐತಲ್ವಾ. ದೇಹ ಇದನ್ನೆಲ್ಲ ಕೊಟ್ಟಿದ್ದೇನೆ. ಸೊ ನೀವು ಈ ಟೇಬಲ್ನ ಎಲ್ಲರೂ ಬರ್ಕೊಳ್ಳಿ. ಅದೇ ರೀತಿ ನಾವು ಮುಂದಿನ ಕ್ವಶನ್ಗೆ ಹೋಗೋಣ. ಅಥವಾ ದೇಹ ದಪ್ಪ ಮತ್ತು ಬಲಿಷ್ಠ ಶರೀರ, ಸಣ್ಣ ಮತ್ತು ತೆಳುವಾದ ಶರೀರ. ಇದೇ ರೀತಿ ಕೊಂಬುಗಳು, ಬಣ್ಣ, ಅನುಕೂಲತೆ, ಕಾಲುಗಳು ಮತ್ತು ಖುರಗಳು ಐತಲ್ವಾ. ಸೊ ಇವುಗಳನ್ನೆಲ್ಲ ಕೊಟ್ಟಿದ್ದೇನೆ. ಅದಾದ್ಮೇಲೆ ಇನ್ನು 5 ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಇತರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಿ. ಹಸು, ಜಿರಳೆ, ಪಾರಿವಾಳ, ಬಾವಲಿ, ಆಮೆ, ತಿಮಿಂಗಲ, ಮೀನು, ಮಿಡತೆ, ಹಲ್ಲಿ. ಉತ್ತರ: ನಾವು ಈ ಪ್ರಾಣಿಗಳನ್ನು ಚಲನೆಯ ರೀತಿಯ ಆಧಾರದಲ್ಲಿ 2 ಗುಂಪುಗಳಾಗಿ ವಿಂಗಡಿಸಬಹುದು. ಯಾವುದೋ ಗುಂಪು 1 ಹಾರಲು ಸಮರ್ಥವಾದ ಪ್ರಾಣಿಗಳು. ಪಾರಿವಾಳ ಹಾರುತ್ತೆ, ಬಾವಲಿ ಕೂಡ ಹಾರುತ್ತೆ, ಮಿಡತೆ ಕೂಡ ಹಾರುತ್ತೆ. ಇನ್ನು ಗುಂಪು 2 ಹಾರಲಾಗದ ಪ್ರಾಣಿಗಳು. ಯಾವುದು? ಹಸು, ಜಿರಳೆ, ಆಮೆ, ತಿಮಿಂಗಲ, ಮೀನು, ಹಲ್ಲಿ. ಇವು ಹಾರಲಿಕ್ಕೆ ಬರುವುದಿಲ್ಲ ಇವತ್ತಿಗೆ. ಅದಾದ್ಮೇಲೆ ಇನ್ನು 6 ಜನಸಂಖ್ಯೆಯ ಹೆಚ್ಚಾದಂತೆ ಮತ್ತು ಜನರ ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದ್ದಂತೆಲ್ಲ ವಿವಿಧ ಅಗತ್ಯಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗುತ್ತಿದೆ. ಇದು ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು? ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ? ಉತ್ತರ: ಮೊದಲೇನ್ ಮಾಡೋಣ? ಪರಿಣಾಮಗಳನ್ನ ಬರೆಯೋಣ. ಕಾಡು ಕತ್ತರಿಸುವ ಪರಿಣಾಮಗಳು ಯಾವುದು? ಪರಿಸರದ ತಾಪಮಾನ ಏರಿಕೆ. ಮರಗಳ ಕೊರತೆಯಿಂದ ಹವಾಮಾನದಲ್ಲಿ ತಾಪಮಾನ ಅಸ್ಥಿರವಾಗುತ್ತದೆ. ಮಳೆ ಪ್ರಮಾಣದಲ್ಲಿ ಇಳಿಕೆ. ಮರಗಳು ಕಡಿಯುವುದರಿಂದ ಮಳೆ ಬೀಳುವ ಪ್ರಮಾಣ ಕಡಿಮೆಯಾಗುತ್ತದೆ. ಮಣ್ಣಿನ ಕುಸಿತ. ಮರಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಮರ ಕಡಿತದಿಂದ ಮಣ್ಣು ಜಾರಿ ಹೋಗುತ್ತದೆ. ಇನ್ನು ಜೈವ ವೈವಿಧ್ಯದ ನಾಶ. ಕಾಡು ಕಡಿತದಿಂದ ಅನೇಕ ಪ್ರಾಣಿಗಳು ಮತ್ತು ಹಕ್ಕಿಗಳು ವಾಸಸ್ಥಳ ನಾಶವಾಗುತ್ತದೆ ಇತ್ಯಾದಿಗಳು. ಅಂದ್ರೆ ಇದರ ಪರಿಣಾಮಗಳು ಹೀಗೆ ಮುಂದುವರಿಯುತ್ತಾ ಇರುತ್ತವೆ. ಅದಾದ್ಮೇಲೆ ಇನ್ನೊಂದೇನಿದೆ? ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು? ಉತ್ತರ: ಈ ಸವಾಲುಗಳನ್ನು ಎದುರಿಸುವ ಮಾರ್ಗಗಳು ಇದ್ಯಾವುದಿದೆ? ಪುನರ್ವನೀಕರಣ. ಅಂದ್ರೆ ಮರಗಳನ್ನು ಮತ್ತೆ ನೆಟ್ಟು ಕಾಡುಗಳನ್ನು ಪುನಃ ಸ್ಥಾಪಿಸಬೇಕು. ಅವನತಿಯುಕ್ತ ಕಾಡುಗಳ ಸಂರಕ್ಷಣೆ. ಕಾನೂನು ರೂಪದಲ್ಲಿ ಕಾಡುಗಳನ್ನು ರಕ್ಷಿಸಬೇಕು. ಪರ್ಯಾಯ ಇಂಧನ ಬಳಕೆ. ಅಂದ್ರೆ ಕಾಡಿನಿಂದ ಬರುವ ಇಂಧನ ಬದಲಿಗೆ ಸೌರಶಕ್ತಿ, ಗಾಳಿ ಶಕ್ತಿ ಬಳಸಬೇಕು. ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು. ಶಾಲೆಗಳಲ್ಲಿ, ಗ್ರಾಮಗಳಲ್ಲಿ ಪರಿಸರದ ಮಹತ್ವ ತಿಳಿಸಿ ಜಾಗೃತಿ ಮೂಡಿಸಬೇಕು. ಅಂದ್ರೆ ಮರಗಳನ್ನು ಕಡಿಬೇಡಿ ಅಂತ. ಪರಿಸರ ಸ್ನೇಹಿ ಕೃಷಿ. ಅರಣ್ಯ ನಾಶವಿಲ್ಲದ ರೀತಿಯಲ್ಲಿ ಕೃಷಿ ಮಾಡುವುದನ್ನು ಉತ್ತೇಜಿಸಬೇಕು. ಇವು ಎದುರಿಸಬೇಕಾದ ಅಂದ್ರೆ ಈ ಸವಾಲುಗಳನ್ನು ಎದುರಿಸುವ ಮಾರ್ಗಗಳು. ಅದಾದ್ಮೇಲೆ ಇನ್ನು 7ನೇ ಪ್ರಶ್ನೆ. ಈ ಕೆಳಗಿನ ಹರಿವು ನಕ್ಷೆಯಲ್ಲಿ ವಿಶ್ಲೇಷಿಸಿ. ಎ ಮತ್ತು ಬಿ ಗಳಿಗೆ ಯಾವುದಾದರೂ ಉದಾಹರಣೆಗಳಾಗಬಹುದಾ? ಸಸ್ಯ ಇದೆ, ಓಕೆ, ಹೌದು. ಸಸ್ಯ ಇದೆ, ಅದು ಹೌದು. ಇದಕ್ಕೆ ಎಲೆಗಳಿವೆಯಾ? ಹೌದು. ಆಯ್ತಾ? ಅದಾದ್ಮೇಲೆ ಇದು ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ? ಹೌದು. ಎ. ಹೌದು ಅಂದ್ರೆ ಯಾವ್ದು ಬರಿಬೇಕು? ಎ ರಾಜ್ಮಾ, ಕಿಡ್ನಿ ಬೀನ್ಸ್. ಆಯ್ತಾ? ಅದಾದ್ಮೇಲೆ ಬಿ ಅಂದ್ರೆ ಇದು ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ? ಇಲ್ಲ ಅಂದ್ರೆ ಬಿ ಬರುತ್ತೆ. ಯಾವುದು? ಬಿ ಗೋಧಿ ಬರುತ್ತೆ. ಸೊ ಈ ರೀತಿ ಇವೆರಡು ಉತ್ತರ ಬರ್ಕೊಳ್ಳಿ. ಅದಾದ್ಮೇಲೆ 8 ರಾಜ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ ಅಂದ್ರೆ ಹಿಬಿಸ್ಕಸ್ ಸಸ್ಯವು ಒಂದು ಪೊದೆಯಾಗಿದೆ.
ಎಂದು ವಾದಿಸುತ್ತಾನೆ. ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಕೇಳಿದ್ದಾರೆ. ಆಯ್ತಾ, ಉತ್ತರ ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳನ್ನ ಕೇಳಿದಾರೆ ಅವರು, ಯಾವ ಪ್ರಶ್ನೆ ಅವನು ಕೇಳಬಹುದಂತ. ಮೊದಲನೇದು, ದಾಸವಾಳ ಯಾವ ವಿಧದ ಕಾಂಡದ ಸ್ವಭಾವವನ್ನು ಹೊಂದಿದೆ, ದಪ್ಪ ಅಥವಾ ತೆಳು, ಅದನ್ನ ಕೇಳಬಹುದು. ಎರಡನೇದು, ದಾಸವಾಳ ಯಾವ ಉದ್ದವನ್ನು ಹೊಂದಿದೆ, ಅಂದ್ರೆ ಗಿಡ್ಡ ಅಥವಾ ಮಧ್ಯಮ ಅಥವಾ ಎತ್ತರ, ಅದನ್ನು ಕ್ವಶನ್ ಕೇಳಬಹುದು. ರೆಂಬೆಗಳು ಮೂಡುವ ಸ್ಥಾನ ಯಾವುದು ಅಂತ ಕೇಳಬಹುದು, ಯಾವುದದು ನೆಲಕ್ಕೆ ಹತ್ತಿರವಾಗಿ ಅಥವಾ ಕಾಂಡದ ಮೇಲಿನ ಭಾಗದಲ್ಲಿ. ಈ 3 ಕ್ವಶನ್ ಅಥವಾ ಇನ್ನೂ ಜಾಸ್ತಿ ಕ್ವಶನ್ ಅನ್ನು ಯಾರು ಸಂಜಯ್ ಕೇಳಬಹುದು, ಯಾರಿಗೆ, ರಾಜ್ಗೆ. ಅದೇ ರೀತಿ ಇನ್ನು 9ನೇ ಪ್ರಶ್ನೆ, ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಗಳನ್ನು ಕಂಡುಕೊಳ್ಳಿ ಅಂತ ಇದೆ. ಗುಂಪು, ಬೀಜದ ವಿಧ, ಬೇರಿನ ವಿಧ, ಉದಾಹರಣೆಗಳು. ಎ, ದ್ವಿದಳ, ತಾಯಿ ಬೇರು, ಕಡಲೆ, ಸೋಯಾಬೀನ್, ಉದಾಹರಣೆಗಳು. ಬಿ, ಏಕದಳ, ತಂತು ಬೇರು, ಉದಾಹರಣೆ ಯಾವುದು, ಜೋಳ. ಅದೇ ರೀತಿ ಎ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಎ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಗಳನ್ನು ಹೊಂದಿವೆ? ಎ ಗುಂಪಿನ ಸಸ್ಯಗಳು ದ್ವಿದಳ ಸಸ್ಯಗಳು, ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿವೆ. ಈತಲ್ವಾ. ಅದೇ ರೀತಿ ಇನ್ನು ಬಿ ಕ್ವಶನ್, ಬಿ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಯನ್ನು ಹೊಂದಿವೆ? ಬಿ ಗುಂಪಿನ ಸಸ್ಯಗಳು ಏಕದಳ ಸಸ್ಯಗಳು, ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿದೆ. ಈತಲ್ವಾ. ಸೊ ಇದು 9ನೇ ಪ್ರಶ್ನೆಯ ಉತ್ತರ. ಇನ್ನು 10ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಿದ ಭಾಗವನ್ನು ಅವಲೋಕಿಸಿ ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವ್ಯತ್ಯಾಸವನ್ನು ಗಮನಿಸುತ್ತೀರಿ? ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ? ಇದನ್ನ ಕೇಳಿದರೆ ಎ ಬಾತುಕೋಳಿ ಕೊಟ್ಟಿದ್ದಾರೆ, ಯಾವುದು, ಜಾಲಪಾದಗಳು. ಅದೇ ರೀತಿ ಬಿ ಪಾರಿವಾಳ. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದು ಜಾಲಪಾದಗಳು ಇಲ್ಲ. ಇದನ್ನ ಯಾಕೆ, ಅದರಿಂದ ಅದಕ್ಕೆ ಏನು ಲಾಭ ಅಂತ ಅವ್ರು ಕೇಳಿದ್ದಾರೆ. ಆಯ್ತಾ. ಉತ್ತರ, ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ಇದು ಜಾಲಪಾದಗಳು, ಬಾತುಕೋಳಿಯ ಪಾದಗಳು ಜಾಲಪಾದಗಳು, ಬಾತುಕೋಳಿಯ ಜಾಲಪಾದಗಳನ್ನು ಹೊಂದಿರುತ್ತದೆ. ಆಯ್ತಾ. ಬಾತುಕೋಳಿಯು ಯಾವಾಗಲೂ ನೀರಿನಲ್ಲಿ ಇರುವುದರಿಂದ ಜಾಲಪಾದಗಳು ಇವುಗಳಿಗೆ ಈಜಲು ಸಹಾಯ ಮಾಡುತ್ತವೆ. ಅವು ಏನ್ ಮಾಡ್ತವೆ? ಬಾತುಕೋಳಿಗಳಿಗೆ ಈಜಲು ಸಹಾಯ ಮಾಡುತ್ತವೆ. ಇದು 10ನೇ ಪ್ರಶ್ನೆಯ ಉತ್ತರ. ಇಲ್ಲಿಗೆ 2ನೇ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ. ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ವಾಟ್ಸ್ಆಪ್ ನಲ್ಲಿ ಲಿಂಕ್ ಮುಖಾಂತರ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ.